ಮಣ್ಣು ಮಾಡಿ ಅಂತ್ಯ ಸಂಸ್ಕಾರ ನೆರವೇರಿಸಿದ್ದ ಮಗುವನ್ನ ಗಾರ್ಮೆಂಟ್ಸ್ ಕಂಪನಿ ಹೊರತೆಗೆಸಿದ ಅಮಾನವೀಯ ಘಟನೆ ಕೊರಟಗೆರೆಯಲ್ಲಿ ನಡೆದಿದೆ. ತುಮಕೂರು ಜಿಲ್ಲೆಯ ಕೊರಟಗೆರೆ ಪಟ್ಟಣದ ಜಂಪೇನಹಳ್ಳಿ ಸುವರ್ಣಮುಖಿ ನದಿಗೆ ಅಡ್ಡಲಾಗಿ ಎತ್ತಿನಹೊಳೆಯ ಬ್ರಿಡ್ಜ್ ಕಾಮಗಾರಿ ಕಳೆದ ತಿಂಗಳಿನಿಂದ ನಡೆಯುತ್ತಿದೆ. ಪೈಪ್ಲೈನ್ ಅಳವಡಿಸಲು ಕಲ್ಲು ಬಂಡೆ ಅಡ್ಡವಾದ ಹಿನ್ನೆಲೆ ಶನಿವಾರ ರಾತ್ರಿ ಸ್ಥಳೀಯರಿಗೆ ಮಾಹಿತಿಯನ್ನೇ ನೀಡದೆ ಬ್ಲಾಸ್ಟಿಂಗ್ ಕೆಲಸ ನಡೆದಿತ್ತು. ಈ ವೇಳೆ ಬ್ಲಾಸ್ಟಿಂಗ್ನ ಕರ್ಕಶ ಶಬ್ದದಿಂದ ಬೆಚ್ಚಿ ಬಿದ್ದ 3 ತಿಂಗಳ ಹಸುಗೂಸು ಮನೆಯಲ್ಲಿಯೇ ಮೃತಪಟ್ಟಿದೆ. ನೋವಿನ ವಿರುದ್ಧ ಪ್ರಶ್ನಿಸುವ ಶಕ್ತಿ ಇಲ್ಲದ ದಲಿತ ಕುಟುಂಬವೊಂದು ದಾರಿ ಕಾಣದೆ ಸುವರ್ಣಮುಖಿ ನದಿಯ ರಾಜಕಾಲುವೆ ಸರ್ಕಾರಿ ಜಾಗದಲ್ಲಿ ಮಗುವಿನ ಅಂತ್ಯಕ್ರಿಯೆ ನಡೆಸಲು ಮುಂದಾಗಿತ್ತು. ಮಗುವಿನ ಅಂತ್ಯಕ್ರಿಯೆಗೆ ಗುಂಡಿ ತೆಗೆದು ಬಾಳೆ ಎಲೆ ಜೋಡಿಸಿ ಮೃತ ಹೆಣ್ಣು ಮಗುವನ್ನ ಗುಂಡಿಯೊಳಗೆ ಇಳಿಸಿದ್ದಾರೆ. ಬಳಿಕ ಅಂತ್ಯಕ್ರಿಯೆ ನಡೆಸಲು ಮುಂದಾದ ವೇಳೆ ಶಾಹಿ ಗಾರ್ಮೆಂಟ್ಸ್ನ ಸೆಕ್ಯೂರಿಟಿ ಶಿವಲಿಂಗಯ್ಯ ಎಂಬಾತ ಗುಂಡಿಯಿಂದ ಬಲವಂತವಾಗಿ 3 ತಿಂಗಳ ಹಸುಗೂಸಿನ ಮೃತದೇಹವನ್ನ ಹೊರತೆಗೆಸಿದ್ದಾನೆ. ಮಾಡು ಮಾಡು ರೇ, ಸ್ಮಶಾನ ಜಾಗ ಕಣ್ರಿ ಇದು. ಯಾವ್ದು ಸ್ಮಶಾನ? ಇಲ್ಲೆಲ್ಲ ಸ್ಮಶಾನಗಳಿರೋದು. ನೀನ್ ಮುಚ್ಚು ಹೇಳ್ತೀನಿ. ಕಿತ್ತಾಕ್ಲಿ ಸುಮ್ಮನೆ ವಿಡಿಯೋ ಆಗ್ತೈತಿ. ಕಿತ್ತಾಕು ನೀನು ಕಿತ್ತಾಕು ನೋಡೋಣ. ರೇ, ಸ್ಮಶಾನ ಜಾಗ ಕಣ್ರಿ. ಇಲ್ಲೆಲ್ಲ ಊಣಿಗೇನ್ರಿ ಏನ್ರಿ? ದಲಿತರು ಸ್ಮಶಾನ ಮಾಡೋದಕ್ಕೂ ಇಲ್ಲಿ ಇದೇನ್ರಿ? ಇವೆಲ್ಲ ಮಣ್ಣು ಮಾಡಿಲ್ವ? ಇವೆಲ್ಲ ಏನ್ ಅವತ್ತಾಗೋಗೈತೆ? ಹಳ್ಳ ಕಣ್ರಿ ಇದು. ಹಳ್ಳ. ನೀ ಸರ್ವೆ ಮಾಡಿಸಿದ ಹಳ್ಳ ಅಲ್ಲ ಅಂತ ಹಾಕೋ. ನೀ ಸರ್ವೆ ಮಾಡಿಸಿ ಹಳ್ಳ ಅಲ್ಲ ಅಂತ ಹಾಕಪ್ಪ. ಇದು ಏನ್ ಮಾಡಂಗಿಲ್ಲಪ್ಪ. ಇದು ಎಲ್ಲ ದಲಿತರು ಸ್ಮಶಾನ. ಇದೆಲ್ಲ ಅವಾಗ ಆಗೋಗೈತೇನ್ರಿ? ಹಳ್ಳದಾಗುನು ಉಣಂಗಿಲ್ಲ ಅಂತಂದ್ರೆ ಹಳ್ಳ ಅಲ್ಲ, ಕಾಂಪೌಂಡ್ ಹಾಕಿಲ್ವ? ಕಾಂಪೌಂಡ್ ಒಳಗಿರೋದು ಹಳ್ಳದಾಗು ಉಣಂಗಿಲ್ಲ ಅಂತಂದ್ರೆ. ವಿಷಯ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಧಾವಿಸಿದ ತಹಶೀಲ್ದಾರ್ ಗೋವಿಂದರಾಜು ಸಾಯಿ ಗಾರ್ಮೆಂಟ್ಸ್ನ ಜಾಗಕ್ಕೆ ಸಂಬಂಧಿಸಿದ ದಾಖಲೆ ಪತ್ರಗಳ ಹಾಗೂ ಜಾಗದ ಬಗ್ಗೆ ಪರಿಶೀಲಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಈ ವೇಳೆ ಸುವರ್ಣಮುಖಿ ನದಿ ಮತ್ತು ರಾಜಕಾಲುವೆ ಒತ್ತುವರಿಯ ಜೊತೆ ದಲಿತರ ಸ್ಮಶಾನವು ನಾಶವಾಗಿದೆ. ಜಟ್ಟ ಅಗ್ರಹಾರ ಗ್ರಾಮ ಪಂಚಾಯತ್ಗೆ ಮಾಹಿತಿ ಇಲ್ಲದೆ ಸರ್ಕಾರದ ಜಾಗದಲ್ಲಿ ಅಕ್ರಮವಾಗಿ ಕಾಂಪೌಂಡ್ ನಿರ್ಮಾಣ ಮಾಡಲಾಗಿದೆ ಎಂಬ ವಿಚಾರಗಳು ಬೆಳಕಿಗೆ ಬಂದಿದೆ. ಆದರೆ ಗಾರ್ಮೆಂಟ್ಸ್ಗೆ ಸಂಬಂಧಿಸಿದ ದಾಖಲೆ ಅಥವಾ ನಾಮಫಲಕದ ಬಗ್ಗೆ ಖುದ್ದು ತಹಶೀಲ್ದಾರ್ ಕೇಳಿದ್ರು ಗಾರ್ಮೆಂಟ್ಸ್ ಮಾಲೀಕರು ದಾಖಲೆ ನೀಡದಿರುವುದು ಅಕ್ರಮ ಒತ್ತುವರಿಗೆ ಸಾಕ್ಷಿಯಾಗಿದೆ. ಜಮೀನು ಮನೆಯೇ ಇಲ್ಲದಿರುವ ದಲಿತ ಕುಟುಂಬದ ಮಗುವಿನ ಅಂತ್ಯಕ್ರಿಯೆ ನಡೆಸುತ್ತಿರುವ ವೇಳೆ ಸೆಕ್ಯೂರಿಟಿ ಗಾರ್ಡ್ ತನ್ನ ಮನುಷ್ಯತ್ವದ ಗುಣವನ್ನೇ ಮರೆತು ತೋರಿಸಿರುವ ಈ ದುರ್ವರ್ತನೆಯ ವಿರುದ್ಧ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮನುಷ್ಯತ್ವ ಮರೆತು ಮಾನವ ಹಕ್ಕನ್ನ ಉಲ್ಲಂಘನೆ ಮಾಡಿರುವ ಸೆಕ್ಯೂರಿಟಿ ಗಾರ್ಡ್ ಜೊತೆ ಗಾರ್ಮೆಂಟ್ಸ್ ಮಾಲೀಕನ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ತಹಶೀಲ್ದಾರ್ಗೆ ಸ್ಥಳೀಯರು ಒತ್ತಾಯ ಮಾಡಿದ್ದಾರೆ. ಮೂರ್ ತಿಂಗಳು ಪಾಪ 2 ದಿನ ಮುಂಚೆ ಬ್ಲಾಸ್ಟ್ ಮಾಡಿದ್ರು ಸರ್. ಬ್ಲಾಸ್ಟ್ ಮಾಡಿದ ತಕ್ಷಣ ಪಾಪು ಅದ್ರ ಬಿಡ್ತು ಸರ್. ಕಾಲು ಕೈಯಲ್ಲಿ ಅದ್ರ ಬಿಡ್ತು. ಉಸಿರಾಟನು ಕಮ್ಮಿ ಆಯ್ತು ಸರ್. ಕಮ್ಮಿ ಆದ್ರಿಂದ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಎಲ್ಲ ನಾರ್ಮಲ್ ಆಗೈತಮ್ಮ ಅಂತ ಹೇಳಿದ್ರು ಸರ್. ತಿರ್ಗ ಅಲ್ಗೂ ಇಂಜೆಕ್ಷನ್ ಕೊಟ್ರು. ಬಂದ್ವಿ ಸರ್ ಮನೆಗೆ. ಬಂದ್ಮೇಲೆ 1 ಗಂಟೆ ಹಂಗೆ ರಾತ್ರಿ 1 ಗಂಟೆ ಹಂಗೆ ಜೀವ ಅವು ಇದಕ್ಕಿದ್ದಂಗೆ ಸರ್ ಅಂದ್ಬಿಟ್ಟು ಅದೇ ತಿರ್ಗೋಬಿಡ್ತು ಸರ್. ಆಮೇಲೆ ಇಲ್ಲಿ ಏನ್ ಮಾಡಿದ್ರು? ಇಲ್ಲಿ ಬಂದ್ರೆ ಅಲ್ಲಿ ಗುದ್ರ ತೊಳೆದ್ರೆ ಇಲ್ಲಿ ತೋಡ್ಬೇಡ್ರಿ, ಮುಚ್ಚಬೇಡ್ರಿ ಎಲ್ಲ ಅರೇಂಜ್ ಮಾಡಿದ್ಮೇಲೆ ಅವ್ರು ಬಂದು ಮುಚ್ಚಬೇಡ್ರಿ, ಇಲ್ಲ ರೂಲ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ಅವರು ನಮ್ಮ ಮೇಲೆ ಗಲಾಟೆ ಮಾಡ್ಬಿಟ್ರು ಸರ್. ಗುಂಡಿ ತೋಡೋದ್ನ ಪಾಪನ ಗುಂಡಿ ಒಳಗೆ ಮನಗ್ಸಿದ್ವಿ ಸರ್. ಮನಗ್ಸಿದ್ರಿಂದ ಎತ್ಸ್ಬಿಟ್ರು ಸರ್. ಯಾರವರು? ಅವ್ರ್ಯಾರೋ ಇವ್ರು ವಾಚ್ಮ್ಯಾನ್ ಸರ್, ಶಿವಲಿಂಗ ಅಂತ ಹೇಳಿ. ನಿಮ್ಮ ಹೆಸರು? ನೇತ್ರಾವತಿ ಸರ್. ಯಾವ್ದು ಏನ್ ಬ್ಲಾಸ್ಟ್ ಮಾಡಿದ್ದು? ಗುಂಡು ಬ್ಲಾಸ್ಟ್ ಸರ್. ಇಲ್ಲಿ ಈ ಕಡೆನೂ ಅದೇ, ಅಲ್ಲಿ ಕ್ರಿಶ್ಚರ್ ಕಡೆನೂ ಅದೇ ಸರ್. ಸುತ್ತಲೂ ಇಲ್ಲಿ ಬರೇ ಪೇಷಂಟ್ಗಳು ಸರ್. ಶುಗರ್ ಪೇಷಂಟ್, ಹಾರ್ಟ್ ಪೇಷಂಟ್ ಸರ್, ವಯಸ್ಸಾಗಿರೋರು ಶಾನ ಜನ ಅವ್ರೆ ಸರ್ ಇಲ್ಲಿ. ಅದ್ರಿಂದ ತೊಂದ್ರೆ ಸರ್ ಗುಂಡಿನಿಂದ. ನಮಗೂ ಜೀವ ಜಲ್ ಅಂದ್ಬಿಡ್ತು ಸರ್ ಅವತ್ತು. ನನಗೂ ಸಮೇತ ಹುಷಾರಿರ್ಲಿಲ್ಲ ಸರ್. ನೇತ್ರಾವತಿ ಸರ್. ಕೆರೆ ತಾಲೂಕು ಜಂಪೇನಹಳ್ಳಿ ಕ್ರಾಸ್ ಅಲ್ಲಿ ಈ ಸುವರ್ಣಮುಖಿ ನದಿಯ ದಡದಲ್ಲಿ ನಿನ್ನೆ ದಿನ ಒಂದು ದಲಿತ ದಂಪತಿಗೆ ಒಂದು 4 ತಿಂಗಳ ಮಗು ಡೆತ್ ಆಗಿದೆ ರಾತ್ರಿ. ದಂಪತಿಯವರು ಬೆಳಗ್ಗೆ ಬಂದು ಈ
ಸುವರ್ಣಮುಖಿ ಹಳ್ಳ ಇತ್ತು, ದೊಡ್ಡ ನದಿ ಹಳ್ಳ, ಅಲ್ಲಿ ಹೂಳಕ್ ಬಂದಿದ್ದಾರೆ. ಆ ಮಗುವನ್ನ ಇಲ್ಲಿ ಸಮಾಧಿ ಮಾಡಕ್ ಬಂದಾಗ ಸಂದರ್ಭದಲ್ಲಿ ಪರ್ಚೇಸ್ ಮಾಡಿರ್ತಕ್ಕಂಥ ಶಾಯಿ ಗಾರ್ಮೆಂಟ್ಸ್ ನ ಒಂದು ವಾಚ್ಮ್ಯಾನ್ ಬಂದು ಅದನ್ನ ತಡೆ ಹಾಕಿ ಉಳಿರ್ತಕ್ಕಂಥ ಮಗುವನ್ನ ಮೇಲೆತ್ತಿ ಅವರಿಗೆ ದೌರ್ಜನ್ಯ ಮಾಡಿ ಬೇರೆ ಕಡೆ ಹಳ್ಳದಲ್ಲೇ ಹೋಗಿ ಹಳ್ಳದ ನೀರಿನಲ್ಲಿ ಹಳ್ಳದ ನೀರು ಬಾಜಿನಲ್ಲಿ ಹೋಗಿ ಅದು ಮಗುವನ್ನ ಅಂತ್ಯ ಸಂಸ್ಕಾರ ಮಾಡಿದ್ದಾರೆ. ಅದಕ್ಕೆ ನಮಗೆ ಈಗ ಒಂದು 12 ಗಂಟೆಗೆ ನಮ್ಗೆ ಗಮನಕ್ಕೆ ಬಂತು. ನೇರವಾಗಿ ಸ್ಥಳಕ್ಕೆ ಬಂದು ನಾನು ಪರಿಶೀಲನೆ ಮಾಡಿದ್ದೀನಿ. ಈಗ ಒತ್ತುವರಿ ಅಂತ ಈ ಲೋಕಲ್ ಜನಗಳು ನಮಗೆ ಗಮನಕ್ಕೆ ತಂದಿದ್ದಾರೆ. ನಾನು ಇವತ್ತೇ ಇಮಿಡಿಯೇಟಾಗಿ ಅದನ್ನು ಸರ್ವೆ ಮಾಡಿಸ್ತೇನೆ. ಅವರಿಗೆ ಇದು ಸರ್ವೆ ನಂಬರ್ 52ನೇ ಸರ್ವೆ ನಂಬರಿಗೆ ಬರುತ್ತೆ. ನಾವು ನಿಂತಿರ್ತಕ್ಕಂಥದ್ದು 52ನೇ ಸರ್ವೆ ನಂಬರು. ಶಾಯಿ ಗಾರ್ಮೆಂಟ್ಸ್ ಅವ್ರಿಗೆ ಈ ಹಳ್ಳಕ್ಕೆ ಸುತ್ತ ಅವರು ಕಾಂಪೌಂಡ್ ಹಾಕೊಂಡಿದ್ದಾರೆ. ಆ ಕಾಂಪೌಂಡ್ ಹಾಕೊಂಡಿದ್ದು ನಾವು ಸರ್ವೆ ಮಾಡಿ ಅನಧಿಕೃತ ಅಂತ ಕಂಡು ಬಂದರೆ ನಾವು ದಯವಿಟ್ಟು ಇಮಿಡಿಯೇಟಾಗಿ ಸರ್ವೆ ಮಾಡಿ ಈ ಕಾಂಪೌಂಡ್ ಇದೆ ಅಂತ ಹೇಳ್ತಿದ್ದಾರೆ. ನಮಗೂ ಕೂಡ ಗಮನಕ್ಕೆ ಇರಲಿಲ್ಲ ಎಷ್ಟು ದಿನ. ನಾವು ಅವ್ರ ಜಾಗ ಆ ಕಡೆ ಇರೋದು ಈ ಕಡೆ ಎರಡು ಹಳ್ಳದಿಂದ ಆ ಕಡೆಗೂ ಹೌದು ಈ ಕಡೆಗೂ ಹೌದು, ಎರಡು ಒಂದೇ ಸರ್ವೆ ನಂಬರು. ನಮಗೀಗ ಅವ್ರ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡ್ತೇವೆ. ಹಳ್ಳ ಯಾರಿಗೂ ಕೊಡೋದಿಲ್ಲ ಸರ್. ಈ ಜಾಗ ಕೂಡ ವ್ಯಕ್ತಿಗೆ ನಾವು ದೌರ್ಜನ್ಯ ಮಾಡದೆ ಆದ್ರೆ ಈ ನಾಗರಿಕ ಸಮಾಜದಲ್ಲಿ ನಾವು ಯಾರು ಕೂಡ ಪೇರೆಂಟ್ಸ್ ಕೂಡ ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೇಳಿದ್ರೆ ನನಗೂ ಕೂಡ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದೀನಿ. ಅವರು ಎತ್ತಿನ ಹೊಳೆ ಅವರು ಏನೋ ಬ್ಲಾಸ್ಟಿಂಗ್ ಮಾಡಿ ಉಸಿರು ಸಿಕ್ಕಿ ಅಥವಾ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಯ್ತು ನನ್ನ ಮೇಲೆ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡ್ರು. ಅದನ್ನು ಕೂಡ ಕಂಪ್ಲೇಂಟ್ ರಿಸೀವ್ ಮಾಡ್ತೀನಿ.